ಚರ್ಚೆಗೆ ಸವಾಲ್ ಹಾಕಿದ್ರಿ ಅವ್ರು ಮಾತ್ರ ಯಾಕೆ ಸರ್ ಬರ್ತಾ ಇಲ್ಲ, ನಿಮ್ ಸವಾಲ್ ಸ್ವೀಕರಿಸ್ತಾ ಇಲ್ಲ ಯಾಕೆ ಕುಮಾರಸ್ವಾಮಿ ಅವರು? ಆಯ್ತು ಬಿಡಿ. ನನಗೆ ಪರ್ಸನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತೀನಿ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ, ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡೋದ್ರೆ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸಲ್ಲಿ ಯಾವುದೂ ಶಾಶ್ವತ. ಬೇಕಾದ್ರೆ ನೀವು ತಗೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನಾನು ಕಳ್ಕೊಂಡಂಗಲ್ಲ, ಸಮುದಾಯಕ್ಕೆ ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಟಿದ್ದು. ಅವ್ರು ಏನಂದ್ರೂ ತಪ್ಪಿಡುತ್ತೆ, ಹೇಳ್ತೀನಿ. ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನು ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ವಿ. ಯಾವ ಹೆಣ್ಮಕ್ಳು ಬಂಡೆ ಹೊಡೆದು, ನನ್ನ ಬಂಡೆ ಅದು, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿನ ಬಂಡೆ ನಾನು ಹೊಡೆದು ನಾನು ಬದುಕೊಟ್ಟಿದ್ದೀರ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ. ಈಗ ನನ್ನ ಮಕ್ಕಳು ಕಾರ್ಯಕ್ರಮ ಆಗ್ಬೋದು ಅಂತ ಪಿಕ್ಚರ್ ಎಲ್ಲ ಬೇಡ. ಆಯ್ತು, ಅವ್ರ ಕೈ ಸವಾಲು ಸ್ವೀಕಾರ ಮಾಡೋಕ್ಕೆ ಬಿಟ್ಬಿಡೋಣ. ಅಸೆಂಬ್ಲಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ. ಎನ್ಜಿಒ ಕೊಡೋಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಿಗೆ ಬೆದರಿಕೆ ಹಾಕಿದಿರಿ. ಎನ್ಒಸಿ ಕೊಡೋಕ್ಕೋಸ್ಕರ ನನ್ನ ತಮ್ಮಂಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಕುಡಿಯೋಕೆ ನೀರು ಸರಬರಾಜು ಮಾಡಲ್ಲ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಂತ. ನೋಡಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ದೀವಿ. ಅವ್ರು ಏನಾದ್ರು ಮಾತಾಡಕ್ ಬೇಕಲ್ಲ, ಡಿವೇಟ್ ಮಾಡಬೇಕಲ್ಲ. ಅವ್ರ ಮಾತುಗಳನ್ನ, ಮುತ್ತು ರತ್ನಗಳನ್ನ ಡಿವೇಟ್ ಮಾಡಕ್ಕೆ ಈಗ ನೋಡಿ ಬಿಜೆಪಿಯವರು ಎಲ್ಲ ಟಿವಿ ಚಾನಲ್ಗಳಿಗೆಲ್ಲ ಹೋಗ್ತಾರೆ, ಏನೇನೋ ಮಾತಾಡ್ತಾರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ ಇಲ್ಲಿ ಬಿಡಿ ಅಂತ. ನಾನು ಯಾರ್ರೀ ನಡೆದವನು ಹಿಡಿತಾನೆ. ಯಾರು ಮಾತಾಡೋ ಅಂತ ಹೇಳಿದವ್ರು ಯಾರು? ಮಾತಾಡೋ ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು, ತಿರ್ಗಿ ಅವೆಲ್ಲ ಮಾಡಕ್ಕಲ್ಲ. ಬಿಡಿ, ಲೆಟ್ ಮಿ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಏನಾಗಿದೆಯಲ್ಲ, ಜನಕ್ಕಾಗಿರೋದು, ಮಾನಸಿಕವಾಗಿ ಆಗಿರೋದಿಲ್ಲ, ಅದನ್ನು ಯಾರು ತೆಗೆದಾಕಕ್ಕಾಗಲ್ಲ. ಮಾಡ್ತಾ ಇದಾರ ಅಂತ ಸರ್ ಬೆಂಗಳೂರು ಗ್ರಾಮಾಂತರದ ತಮ್ಮನ್ನ ಈ ತರ ಹೇಳಿಕೆಗಳಿಂದ. ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು. ನಮಗೆ ಬಿಜೆಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ. ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು, ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ? ಬಿಜೆಪಿ ಯಾಕೆ ಯಡಿಯೂರಪ್ಪ ಕೊಡ್ತಾ ಇಲ್ಲ? ಯಾಕೆ ಅಶೋಕ್ ಕೊಡ್ತಾ ಇಲ್ಲ? ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ? ಎಲ್ಲದಕ್ಕೂ ಮಾತಾಡ್ತಾರಲ್ಲ. ಅದಕ್ಕೆ ಅವ್ರು ಏನು ಮಾತಾಡಿದ್ರು, ಒಬ್ರು ಏನು ಮಾತಾಡಿದ್ರು ಎಲ್ಲ ಮುಗಿದೋಯ್ತಾ? ದೇ ಶುಡ್ ಆನ್ಸರ್ ಫಸ್ಟ್. ಸವಾಲ್ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವ ದೊಡ್ಡ ಒಕ್ಕಲಿಗ ನಾಯಕ, 6ನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ, ಅದರ ಬಗ್ಗೆ ಧ್ವನಿನೇ ಎತ್ತಿಲ್ಲ. ನಾನು ನಾಯಕನೇ ಅಲ್ಲ, ನಾನು ನಾಯಕ ಅಂತ ಹೇಳಿದ್ರು. ನಾನು ನಾಯಕ ಅಂತ ಹೇಳಿದ್ರು, ನಾನೇ ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ. ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ, ಕೋಲಾರ ಬರ್ತಾ ಇದ್ದಾರೆ. ಕೋಲಾರಲ್ಲಿ ಮಧ್ಯಾಹ್ನ ಬರ್ತಾ ಇದ್ದಾರೆ. 12:15 ಗಂಟೆಗೆ ಅವರು ಲ್ಯಾಂಡ್ ಆಗ್ತಿರ್ತಾರೆ. ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಬರ್ತಾರೆ. ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ ಬರ್ತಾರೆ. ಕೋಲಾರದಿಂದ ಬೆಂಗಳೂರಲ್ಲಿ ಪ್ರಚಾರ ಅಲ್ಲಲ್ಲ, ಇದಕ್ಕೆ ಹೋಗ್ತಾರೆ. ಬೆಂಗಳೂರಿಗೆ ಪ್ರಚಾರ ಇಲ್ಲ. ಆಮೇಲೆ ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಟೈಮಿಂಗ್ ಭಾಳ ಶಾರ್ಟ್ ಇದೆ. ಅವರು ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ. ನಾವು ಒಂದು ಅವಕಾಶ ಒಂದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.